ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗೋಪಿನಾಥ್. ನಾನು ಕೆ.ಆರ್.ಪುರದಿಂದ ಬಂದೀನಿ. ಶ್ರೀ ಬಾಲಾಜಿ ವೈದ್ಯಶಾಲದಲ್ಲಿ ಡಾಕ್ಟರ್ ಶ್ರೀ ರಂಗನಾಥನ್ ಅವರು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು ತುಂಬ ಎಕ್ಸ್ಪರ್ಟ್ ಇವರು. ಮಾಮೂಲು ಡಾಕ್ಟರ್ ಥರ ಸುಮ್ಮನೆ ಚೆಕಪ್ ಮಾಡಿರಿ, ಇದು ಮಾಡ್ಕೊಬರೋದು ಅದು ಮಾಡ್ಕೊಬರೋದು ಏನು ಹೇಳ್ತಿದ್ದಂಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ದಾಗೆ ಪ್ರಾಬ್ಲಮ್ನ ಪರ್ಫೆಕ್ಟ್ ಐಡೆಂಟಿಫೈ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ನಮ್ಮದೇ. ನಾನಿಲ್ಲಿ 2 ಟೈಮ್ಸ್ ಬಂದೀನಿ, ಇದು 3rd ಟೈಮು. ಫಸ್ಟ್ ಟೈಮು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದಿದ್ದೆ, ಅದು ಕ್ಯೂರ್ ಆಯಿತು. ಬಟ್ ನನಗೆ ಶಾಕಿಂಗ್ ಆಗಿದ್ದೇನಪ್ಪ ಅಂತಂದರೆ, ನನಗೊಂದು ಪ್ರಾಬ್ಲಮ್ ಇದೆ. ನಾನು ಯಾವಾಗಾದರೂ ಹೆಡೆ ಹಚ್ತೀನೋ ಅದಾದ್ಮೇಲೆ ಡ್ರೈ ಕಾಫ್ ಬರುತ್ತೆ. ಅದು ಯಾವ ಮೆಡಿಸಿನ್ ಹಾಕೊಂಡು 2 to 3 ಮಂತ್ಸ್ ಹೋಗಲ್ಲ. ನಾನು ಅನಂತಪುರದ ತೋರಿಸ್ಕೊಂಡಿನಿ, ಬ್ಯಾಂಗ್ಳೂರು, ನಮ್ಮದು ಆಂಧ್ರ ಆ್ಯಕ್ಚುಲಿ. ಅನಂತಪುರದ ತೋರಿಸ್ಕೊಂಡಿನಿ, ಬೆಂಗಳೂರು ತೋರಿಸ್ಕೊಂಡಿನಿ, ಬಳ್ಳಾರಿ ತೋರಿಸ್ಕೊಂಡಿನಿ. ಎಲ್ಲರೂ ಆ್ಯಂಟಿಹಿಸ್ಟಾಮಿನ್ ಟ್ಯಾಬ್ಲೆಟ್ ಕೊಡ್ತಾರೆ, ಸಿರಪ್ ಕೊಡ್ತಾರೆ, ಹಾಕ್ಕೋರಿ ಅಂತಾರೆ. ಅಸಲು ಕಡಿಮೆನೇ ಆಗಲಿಲ್ಲ. ನನಗೆ ಯಾಕೋ ಒಂದು ಡೌಟ್ ಬಂದು ಇವ್ರತಾಗೆ ಬಂದು ನಾನು ಪ್ರಾಬ್ಲಮ್ ಹೇಳಿದೆ. ಅವರು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ದಾಗೆ ತಲೆ ನೋಡಿ ಡ್ರೈ ಹಚ್ಕೊಂಡು ಎಷ್ಟು ದಿವಸ ಆಯಿತು ಅಂತಂದ್ರು. ನಿನ್ನೆ ಹಚ್ಕೊಂಡಿದ್ದು ಸಾರ್ ಅಂತಂದೆ. ನೀನು ಡ್ರೈ ಹಚ್ಕೊಂಡೇ ಬರುತ್ತೆ, ಬೇಕಾದ್ರೆ ಅಬ್ಸರ್ವ್ ಮಾಡೋದು. ಪರ್ಫೆಕ್ಟು. ಫಸ್ಟ್ ಟೈಮ್ ಬಂದಿದ್ವಾಗೂ ಸೇಮೇ, ಹೆಡ್ ಹಚ್ಕೊಂಡಿದ್ದ ನೆಕ್ಸ್ಟ್ ಡ್ರೈ ಕಾಫ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಟೈಮು ಹಂಗೆ ಹೆಡ್ ಹಚ್ಕೊಂಡೇ ಸ್ಟಾರ್ಟ್ ಆಯಿತು. ಆವಾಗಿದ್ದ ಇವಾಗ 3rd ಟೈಮ್ ಇದಕ್ಕೆ ಬಂದಿನಪ್ಪ ಅಂತಂದರೆ, ಮಾಮೂಲಿ ಏಜ್ ಫ್ಯಾಕ್ಟರ್ ಆಗುತ್ತೆ, ಹೇರ್ ಡ್ರೈ ಹಚ್ಕೊಳ್ಳೇಬೇಕು. ಸೊ ಹಚ್ಕೊಂಡು ಮುಂದೆ ಬಂದವ್ರ ಕನ್ಸಲ್ಟೇಷನ್ ಮಾಡಿ ಸಜೆಷನ್ಗೋಸ್ಕರ ಬಂದಿದ್ದೆ. ಅವ್ರು ಒಳ್ಳೆ ಸಜೆಷನ್ ಕೊಟ್ಟರು. ಹೆರ್ಬಲ್ ಪೌಡರ್ ಸಜೆಸ್ಟ್ ಮಾಡಿದ್ದಾರೆ, ಇವಾಗ ತೊಗೊಳಕ್ಕಂತ ಬಂದಿದ್ದೀನಿ. ಓವರಾಲ್ ಔಟ್ ಆಫ್ 10ಗೆ ನಾನು 9 ರೇಟಿಂಗ್ ಕೊಡ್ತೀನಿ. ಎಕ್ಸಲೆಂಟು. ಇನ್ನು ಒಂದು ರೇಟಿಂಗ್ ಎದಕ್ಕೆ ಕೊಡೋದಿಲ್ಲಪ್ಪ ಅಂತಂದರೆ, ಡೈಟ್